ಪಂಚಮಸಾಲಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಭವಿಷ್ಯಕ್ಕಾಗಿ, ನಮ್ಮ ಜನಸಂಖ್ಯೆ ನಿಖರವಾಗಿ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಯಾವುದನ್ನು ನಮೂದಿಸಬೇಕು, ಯಾವುದನ್ನು ಬರಿಬೇಕಿನ ಉದ್ದೇಶಕ್ಕೋಸ್ಕರವಾಗಿ ಇಂದು ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಮಸಾಲಿ ಮಲೇಗೌಡ ಗೌಡಲಿಂಗಾಯತ ದೀಕ್ಷಲಿಂಗಾಯತರ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಈ ಪವಿತ್ರವಾಗಿರ್ತಕ್ಕಂಥ ಶಿವಾನುಭವ ಮಂಟಪದಲ್ಲಿ ನಾವೆಲ್ಲರೂ ಇವತ್ತು ಏರ್ಪಡಿಸಿದ್ವಿ. ಇಂತಹ ಶಿವಾನುಭವ ಮಂಟಪವನ್ನು ನಮಗೆ ಸ್ಥಳಾವಕಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಾಗೂ ನಿಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು, ವಿಜಯಪುರದ ಶಾಸಕರು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡುವಂಥ ಈ ಚಳವಳಿಗೆ ಅಧಿಕಾರ ಬಿಡಲಿ, ಸರ್ಕಾರ ಬಿಡಲಿ, ನಿರಂತರವಾಗಿ ಪ್ರಾಮಾಣಿಕವಾಗಿ ದುಡಿತಿರ್ತಕ್ಕಂಥ ಏಕೈಕ ಜನಪ್ರತಿನಿಧಿಗಳಂದರೆ ನಮ್ಮ ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಅಂಥವರ ಈ ಸಂದರ್ಭದ ಅವರ ಸೇವೆಯನ್ನು ಸ್ಮರಣೆ ಮಾಡಿಕೊಂಡು ವಿಜಯಪುರದಲ್ಲಿ ಮಾಡಬೇಕು ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಮ್ಮ ವಿಜಯಪುರದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು, ನಮ್ಮ ವಿಜಯಪುರದಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಹಿರಿಯ ವಕೀಲರಿಗೂ ಮತ್ತು ಹಿರಿಯ ವಕೀಲರಿಗೆ ಸಲ್ಲುತ್ತೇನೆ ಅಂತ ಮಾತನಾಡಿದ್ದಾರೆ ಅಂತ ಎಲ್ಲ ವಕೀಲರಿಗೆ ಈ ಸಂದರ್ಭದಲ್ಲಿ ನೆನೆಸ್ತಾ ಸಭೆ ಮಾಡಬೇಕು ಅವ್ರು ಒಪ್ಪಿಗೆ ಕೊಟ್ಟರು. ಸಭೆಯನ್ನು ಎಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ವಿಜಯಪುರದಲ್ಲಿ ಇತ್ತೀಚಿನ ಕೆಲವೇ ತಿಂಗಳಲ್ಲಿ ಇಡೀ 3-4 ಲಾ ಕಾಲೇಜುಗಳಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಲಾ ಕಾಲೇಜ್ ಅಂದರೆ ಅದು ಸಿದ್ದೇಶ್ವರ ಸಂಸ್ಥೆಯ ಲಾ ಕಾಲೇಜು. ಆ ಲಾ ಕಾಲೇಜ್ ಮಾಡಬೇಕು ಅಂತ ನಮ್ಮ ಮನಸ್ಸು ಇಚ್ಛೆಯಾಗಿತ್ತು. ನಾನು ನೋಡಿ ಬಂದಮೇಲೆ ಮತ್ತೆ ಲಾ ಕಾಲೇಜು ಇತ್ತ ಎಲ್ಲಿ ಮಾಡಬೇಕಂದ್ರೆ ಲಾ ಕಾಲೇಜ್ ಮನಸ್ಸು ಬಂತು ನನಗೆ. ಆಮೇಲೆ ಗೌಡ್ರಿಗೆ ಫೋನ್ ಮಾಡಿದ್ರು, ಲಾ ಕಾಲೇಜ್ ಮಾಡಬೇಕು ಅಂತೇಳಿ. ಮತ್ತೆ ಲಾ ಕಾಲೇಜ್ 3ನೇ ಅಪ್ಡೇಟ್ಗೆ ಐತಿ, ಅಲ್ಲಿ ಹೋಗಿ ಮಾಡೋಕ್ಕೆ ಹೋಗ್ಬೇಡಿ, ಕೇವಲ ಒಂದು ತಿಂಗಳ ಹಿಂದೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಶಿವಾನುಭವ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೀವಿ, ತುಂಬ ಚೆನ್ನಾಗೈತಿ. ಆ ಕಲ್ಯಾಣ ಮಂಟಪದಲ್ಲಿ ವಕೀಲ ಪರಿಷತ್ ಸಭೆ ಆಗಲಿ ಅಂತೇಳಿ ಬಸವನಗೌಡರು ಎಲ್ಲರನ್ನ ಕರೆಸಿ ಈ ಸಭೆಗೆ ಅವಕಾಶ ಮಾಡಿಕೊಟ್ರು. ಮತ್ತು ಬಂದ ನಂತರ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರ ಅಪೇಕ್ಷೆ ಇತ್ತು ಪ್ರಸಾದವನ್ನು ಎಲ್ಲ ಕಡೆ ನಾವೇನು ಮಾಡ್ತಿದ್ವಿ, ಕಾರ್ಯಕ್ರಮ ಮುಗಿದ ಮೇಲೆ ಸಭೆ ಮುಗಿದ ಪ್ರಸಾದ ಮಾಡ್ತಿದ್ವಿ. ಅದು ಗೌಡ್ರು ಹಂಗೆ ಏನು ಹೇಳಿದ್ರು, ವಕೀಲ ದೂರಿಂದ ಬರ್ತಾರೆ, ಈ ಸಭೆ ಮುಗಿದ ಮೇಲೆ ಪ್ರಸಾದ ವ್ಯವಸ್ಥೆ ಮಾಡಿದರೆ ಕೆಲವು ಶುಗರ್ ಇರುತ್ತೆ, ಅವ್ರಿಗೆ ತೊಂದರೆ ಆಗಬೇಡ, ಮನೆಗಂಟೆ ಪ್ರಸಾದ ಮಾಡಿ ಆರಾಮಾಗಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಗೆ ಎಷ್ಟೆಲ್ಲ ಬೇಕಾದ್ರೆ ಮಾತಾಡಿ. ವಕೀಲರಿಗೆ ಒಳ್ಳೆ ಕಂಠ ಬೇಕು, ಗಟ್ಟಿಯಾಗಿ ಸೊಂಟ ಬೇಕು, ಆ ಕಂಠಕ್ಕೆ ಪ್ರಸಾದ ಬೇಕು, ಸೊಂಟಕ್ಕೆ ಪ್ರಸಾದ ಬೇಕು, ಚೆನ್ನಾಗಿ ಪ್ರಸಾದ ಮಾಡಿಸುತ್ತೆ. ಅವರೇ ನಿಮಗೆಲ್ಲ ಇವತ್ತು ಪ್ರಸಾದ ಮಾಡಿಸ್ಯಾರ. ನಮ್ಮ ಚಿಂಚೋಳಿ ಕಾಣ ಪ್ರಸಾದ ಜವಾಬ್ದಾರಿ ತಿಳ್ಕೊಂಡರು. ತುಪ್ಪ ನೀಡ್ತಾ ಇದ್ರು. ಇದೇನು ವಿಶೇಷ ತುಪ್ಪ ಇರ್ತದೆ ಇಲ್ಲ, ಇದು ಪಕ್ಕ ಜವಾರಿ ತುಪ್ಪ, ಗೇರು ತುಪ್ಪ, ವಕೀಲರಿಗೆ ನೀಡಬೇಕಂತ ಗೌಡ್ರು ತುಪ್ಪ ತರಿಸ್ಯಾರ ಅಂತೇಳಿ ಇಷ್ಟೊಂದು ಪ್ರೀತಿ ನಿಮ್ಮೆಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮಾಡುವ ಕೆಲಸವನ್ನು ಗೌಡ್ರು ಮಾಡಿದರೆ. ಹಾಗಾಗಿ ಆ ಸಿದ್ದೇಶ್ವರ ಸಂಸ್ಥೆಯ ಬಸವ ನೃತ್ಯ ನೋಡಿಕೊಂಡು ಅವರೆಲ್ಲ ಪದಾಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ವಹಿಸ್ತಾ, ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಂಚಸೇನೆ ಪದಾಧಿಕಾರಿಗಳಿಗೂ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ ನಿಮಗೆಲ್ಲರಿಗೂ, ಮತ್ತು ನಮ್ಮ ಹೋರಾಟ ಸಮಿತಿಯ ಜಿಲ್ಲಾ ಗೌರವಾಧ್ಯಕ್ಷ ಇರ್ತಕ್ಕಂಥ MS ಸುದ್ರಗೌಡರನ್ನ ಮೊದಲು ಮಾಡಿಕೊಂಡು ನಿಮಗೆಲ್ಲರಿಗೂ ಶರಣಾಡ್ತೀವಿ. ಬಹುತೇಕ ವಕೀಲರ ಇತಿಹಾಸದಲ್ಲಿ ಇದುವರೆಗೂ ಸಮುದಾಯದ ಹೆಸರಿನಲ್ಲಿ ವಕೀಲರ ಸಂಘಟನೆ ಇರಲಿಲ್ಲ. ಕರ್ನಾಟಕ ಬಾರ್ ಕೌನ್ಸಿಲ್ ಸಂಘಟನೆ ಇದೆ. ಎಲ್ಲ ಜನ ಇಡೀ ಕರ್ನಾಟಕದಲ್ಲಿ ಯಾರು ವಕೀಲರಿಗೆ ಓದಿರೋ ಎಲ್ಲರಿಗೋಸ್ಕರ ಒಂದು ಸಂಘಟನೆ. ನ್ಯಾಷನಲ್ ಬಾರ್ ಕೌನ್ಸಿಲ್ ಇದೆ, ಅದು ಸಹ ಇಡೀ ದೇಶದ ವಕೀಲರಿಗೋಸ್ಕರ ಸಂಘಟನೆ. ಆದರೆ ಸಮುದಾಯದ ವಕೀಲರ ಸಂಘಟನೆ ಎಲ್ಲಿ ಸಹ ಇರಲಿಲ್ಲ. ಸಮುದಾಯಕ್ಕೋಸ್ಕರ ವಕೀಲರ ಸಂಘಟನೆ ಎದಕ್ಕೋಸ್ಕರ ಮಾಡಬೇಕು ಅಂತಂದರೆ, ಸಮುದಾಯದ ಮಕ್ಕಳಿಗೋಸ್ಕರ ಏನು ಹೋರಾಟ ನಡೆಯುತ್ತೆ, ಮೀಸಲಾತಿ ಹೋರಾಟ, ಆ ವಕೀಲರ ಹೋರಾಟ, ಆ ಒಂದು ಹೋರಾಟಕ್ಕೆ 2024ನೇ ಇಸ್ವಿಯಲ್ಲಿ 23ನೇ ಇಸ್ವಿಯಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟದಿಂದ ಗೆದ್ದಂಥ ಶಾಸಕರುಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ. ಹಾಗಾಗಿ ಹಿಂದಿನ ಸರ್ಕಾರದಲ್ಲಿ ಬಸವನಗೌಡರು ಪಾಟೀಲ್ರು, CC ಪಾಟೀಲ್ರು, ಸಿದ್ದು ಸವದಿಯವರು ಅನೇಕ ಧ್ವನಿ ಎತ್ತಾಯಿದ್ರು, ಅರವಿಂದ್ ಬೆಲ್ಲದವರು ಅನೇಕ ಧ್ವನಿ ಎತ್ತಾಯಿದ್ರು. ಈ ಸರ್ಕಾರವನ್ನು ಧ್ವನಿ ಎತ್ತಲಿಕ್ಕೆ ಶಾಸಕರು ಅವಕಾಶ ಕೊಡಲಿಲ್ಲ. ಹಾಗಾಗಿ ನಮ್ಮ ಜನ ಏನಂದ್ರೆ, ಅಪ್ಪರೇ ನಿಮ್ಮ ಶಾಸಕರ ಮನೆ ನೀವೇ ಹೋಗ್ಲಿ, ಒಂದ್ಸರಿ ಮನವಿ ಮಾಡಿಕೊಡು, ಧ್ವನಿ ಎತ್ತು ಮಾತಾಡ್ರಪ್ಪ ಅಂತೇಳಿ.
ನಾನು ಎಲ್ಲ ಶಾಸಕರ ಮನೆಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೆ. ಹಿಂದೆ ಹೆಂಗಿತ್ತು, ಟುಯೇ ಬೇಕು ಅಂತೇಳಿ ಮುಖ್ಯಮಂತ್ರಿ ಮನೆಗೆ ಹೋಗ್ತಿದ್ವಿ. ಈಗ ನಮ್ಮ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಂತೇಳಿ ಮನವಿ ಮಾಡ್ಕೊಂಡು ಮಟ್ಟಕ್ಕೆ ಹೋದ್ವಿ. ಅದು ಯಾರು ಶಾಸಕರು ಮಾತಾಡಲಿಲ್ಲ. ಗೌಡರು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಅವಕಾಶ ನಿಂತ್ಕೊಂಡ್ರು. ಅಷ್ಟೊತ್ತಿಗೆ ಅಧಿವೇಶನವನ್ನೇ ಅಡ್ಜಾರ್ ಮಾಡ್ಬಿಟ್ರು. ಅವಾಗ ವಿಚಾರ ಮಾಡಿದ್ವಿ, ನಾವು ನಂಬಿರ್ತಕ್ಕಂಥ ಶಾಸಕಾಂಗದವರು ಧ್ವನಿ ಹೆಚ್ಚಿಲ್ಲ. ಹಾಗಾಗಿ ನಮ್ಮ ಪರವಾಗಿ ಪತ್ರಿಕಾರಂಗ ನಮ್ಮ ಸಪೋರ್ಟ್ ಇದ್ದೇ ಐತಿ. ಕಾರ್ಯಾಂಗವಾಗಿ ನಾವು ಕೆಲಸ ಮಾಡಕತ್ತೀವಿ. ಇನ್ನು ನ್ಯಾಯಾಂಗದವ್ರನ್ನ ಇಟ್ಕೊಂಡಾದರೂ ನ್ಯಾಯ ಪಡಿಬೇಕಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ನಮ್ಮೆಲ್ಲ ವಕೀಲರನ್ನ ಸಂಘಟನೆ ಮಾಡಿದ್ವಿ. ನಮ್ಮ ಸಮುದಾಯದ ವಕೀಲರು ಎಂದೂ ಸಂಘಟನೆ, ಯಾಕಂದರೆ ಎಲ್ಲರೂ ಜಾತಿ ರಹಿತವಾಗಿ ಕಾಯಕ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಕುಲ 18 ಸಮುದಾಯಗಳಿಗೆ ನ್ಯಾಯ ಕೊಟ್ಟಂಥ ಸಮುದಾಯ ನಮ್ಮ ವಕೀಲರ ಸಮುದಾಯ. ಆದರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಧ್ವನಿ ಎತ್ತದೇ ಇರೋ ಕಾರಣಕ್ಕೆ ನ್ಯಾಯಾಂಗದ ಧ್ವನಿ ಎತ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿಗೆ ಸುಮಾರು 2,000ಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಒಂದೇ ವೇದಿಕೆಯಲ್ಲಿ ಕೂಡೋದ್ರ ಮೂಲಕವಾಗಿ ಪಂಚಮಸಾಲಿ ಲಿಂಗಾಯತ ವಕೀಲರು ಎಲ್ಲರಿಗೂ ನ್ಯಾಯ ಕೊಡ್ತಾರೆ. ಸಂದರ್ಭ ಅಂದರೆ ತಮ್ಮ ಸಮಾಜ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಸಿದ್ಧಿದ್ದೀವಿ ಅನ್ನೋದನ್ನು ತೋರಿಸ್ಕೊಡೋ ಮೂಲಕ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಕೀಲರ ಸಂಘಟನೆ ಆಗಲಿಕ್ಕೆ ನಮ್ಮ ವಕೀಲರ ಕ್ರಿಯಾತ್ಮಕವಾದಂಥ ಕೆಲಸ, ಪ್ರಾಮಾಣಿಕ ಕೆಲಸವನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದರು, ಆ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ವಕೀಲರ ಕಾರ್ಯವನ್ನು ಮೆಚ್ಚಿ ಅವರು ಎಂದೂ ಜನಪ್ರತಿನಿಧಿಗಳು ಆಮಂತ್ರಣ ಕೊಟ್ಟಿದ್ದಿಲ್ಲ. ವಕೀಲರು ಅಷ್ಟೇ ಕಾರ್ಯಕ್ರಮ ಮಾಡಬೇಕಿಲ್ಲ. ಅವರ ಕಾರ್ಯವನ್ನು ಮೆಚ್ಚಿ ಸ್ವತಃ ಬಸವನಗೌಡರು ಆ ಸಭೆಗೆ ಹೋದರು. ನಮ್ಮ ವಿನಯ್ ಕುಲಕರ್ಣಿಯವರು ಸಭೆಗೆ ಹೋದರು. ಸಿ ಪಾಟೀಲ್ ಅವರು ಬಂದರು. ಮಂಜುನಾಥ್ ಕುನ್ನೂರವರು, ಎ ಬಿ ಪಾಟೀಲ್, ಶಿವಶಂಕರ್, ಅನೇಕ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಇದುವರೆಗೂ ನಮ್ಮ ಹೋರಾಟದಲ್ಲಿ ಎಲ್ಲರ ವೇದಿಕೆಯಲ್ಲಿ ಕೂತ್ಕೊಂತಿದ್ರು. ಅವರೆಲ್ಲ ನಾಯಕರುಗಳು ನಮ್ಮನ್ನು ಗುರುಗಳ ವೇದಿಕೆಯಲ್ಲಿ ಕೂಡಿಸಿ ವಕೀಲರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೆಳಗೆ ಕೂತ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ವಕೀಲರ ಪರಿಷತ್ತನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸುಮಾರು 3,4,000 ಸಂಖ್ಯೆಯಲ್ಲಿ ಕೋರ್ಟ್ ಹಾಕೊಂಡು ಬಂದು ಸಂಘಟನೆ ಮಾಡಿದ ಮೇಲೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕರೆದು ಮಾತುಕತೆ ಮಾಡಿದ್ರು. ಅಲ್ಲಿವರೆಗೂ ನಮ್ಮ ಮಾತುಕತೆ ಮಾಡಿ ಅವಕಾಶ ಕೊಟ್ಟಿದ್ದಿಲ್ಲ. ನಾವೆಷ್ಟೇ ಕೈಯಲ್ಲಿ ಪೂಜೆ ಮುಟ್ಕೊಂಡು ಬೀದಿಗಿಟ್ಟು ಹೋರಾಟ ಮಾಡಿದ್ರು ನಮ್ಮನ್ನು ಮಾತುಕತೆ ಕಲಿಯಿಲ್ಲ. ಯಾವಾಗ 3,4,000 ಮಂದಿ ಬೆಳಗಾವಿ ಕುಂತಾರ ವಕೀಲರು ಕೋರ್ಟ್ ಹಾಕೊಂಡು ಕುಂತ ಅಂತಂದರೆ ಇವ್ರನ್ನ ಕಡಿಗಣಿಸ್ಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಯ್ ಕುಲಕರ್ಣಿ ಮೂಲಕ ಸಂಧಾನ ಮಾಡಿ ತಮ್ಮ ಗೃಹ ಕಚೇರಿ ಸಭೆ ಕರೆದ್ರು. ಆ ಸಭೆಗೆ ಎಲ್ಲರೂ ಸಹ ಬಂದಿದ್ರು. ಎಲ್ಲ ಬೋರ್ಡ್ ಸಮಿತಿಗಳು ಎಲ್ಲರೂ ಬಂದು ಭಾಗವಹಿಸಿದ್ವಿ. ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಕೊಡಲಿಲ್ಲ. ನಾವು ಕೊನೆಗೆ ನಿಮಗೆ 2A ಕೊಡಲಿಕ್ಕೆ ಆಗಲಿಲ್ಲ. ಹಿಂದಿನ ಸರ್ಕಾರ ಕೊಟ್ಟಿದ್ರೆ 2D ನಮ್ಮನ್ನು ಕೊಡ್ರಿ ಅಂತದ್ದು. ಅದನ್ನು ಅವ್ರಿಗೆ ಸದ್ಯಕ್ಕೆ ಏನು ತೀರ್ಮಾನ ತಿಳ್ಕೊಳಕ್ಕಾಗಲ್ಲ. ಆಯಿತು, 2A ಬೇಡ, 2D ಬೇಡ, ಕೊನೆಯ ಪಕ್ಷ ಎಲ್ಲ ನಿಮ್ಮ ಲಿಂಗಾಯತ, ಬಡ ಲಿಂಗಾಯತ ಒಳಪಂಗದವ್ರನ್ನ ಕೇಂದ್ರಕ್ಕಾದ್ರೂ ಶಿಫಾರಸು ಮಾಡಿ ಮುಖ್ಯಮಂತ್ರಿ ಮನವಿ ಮಾಡಿಕೊಡ್ವಿ. ಮುಖ್ಯಮಂತ್ರಿಗಳು ಮೌನ ಆದರು. ಅದಕ್ಕೆ ಅವತ್ತು ವಿಚಾರ ಮಾಡಿದ್ವಿ, ಹಿಂಗಾಗಿಬಿಟ್ರೆ ಸರಿಯಲ್ಲ, ಸುವರ್ಣ ವಿಧಾನಸಭೆ ಮುತ್ತಿಗೆ ಹಾಕಬೇಕು ಅಂತೇಳಿ ಡಿಸೆಂಬರ್ 15ನೇ ತಾರೀಕು ವಕೀಲರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆ ನಾವೆಲ್ಲ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗ ಅವತ್ತು ಭಾಳ ದೊಡ್ಡ ಮಾರಣಾಂತಿಕವಾದಂಥ ಅಲ್ಲೇ ನಮ್ಮ ಪೊಲೀಸ್ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ವಿಂಡ್ ಡ್ರೆಸ್ ಮೇಲೆ ಕಾನೂನು ಬಾಹಿರ ಮೇಲೆ ಹಲ್ಲೆ ಮಾಡಿದ್ರೆ ನಮಗೆ ನೋವಾಯಿತು. ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದವರು ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರಗಳು ಹಲ್ಲೆ ಮಾಡಿದ್ದಿಲ್ಲ. ಅನೇಕ ಸಮುದಾಯದವರು ಹಿಂದೆ ಬೊಮ್ಮಾಯಿ ಸಂದರ್ಭದಲ್ಲಿ ದಲಿತರು ಒಳ ಮೀಸಲಾತಿ ಹೋರಾಟ ಮಾಡಿದರು, ಆಲಮತದವರು ಹೋರಾಟ ಮಾಡಿದರು, ವಾಲ್ಮೀಕಿ ಹೋರಾಟ ಮಾಡಿ ಯಾರ ಮೇಲೆ ಸಹ ಮಾರಣ ಹಲ್ಲೆ ಆಗಿದೆ. ನಾವು ಬೊಮ್ಮಾಯಿ ಮನೆ ಮುಂದೆ 2 ಸಾರಿ ಸತ್ಯಾಗ್ರಹ ಮಾಡಿ ನಮ್ಮ ಮೇಲೆ ಹಲ್ಲೆ ಆಗಿದ್ದಿಲ್ಲ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿದಾಗ ಹೋರಾಟ ಮಾಡಿದ್ರು ನಮ್ಮ ಮೇಲೆ ಹಲ್ಲೆ ಆಗಿಲ್ಲ. ಆಗ ಅವತ್ತಿನ ನಮ್ಮ ಹಲ್ಲೆ ಇಡೀ ನಮ್ಮ ಲಿಂಗಾಯತರ ಸ್ವಾಭಿಮಾನ ಕಂಡಿತ್ತು. ನಮಗೆ ಒಡೆದು ಅಂತೇಳಿ ನಾವು ಯಾರು ಸಹ ವಾಪಸ್ ಹೋಗಲಿಲ್ಲ. ಅದನ್ನು ಮತ್ತಷ್ಟು ಕ್ರಾಂತಿ ತೆಗೆದುಕೊಂಡ್ವಿ. ಆ ಸಂದರ್ಭದಲ್ಲಿ ಯತ್ನಾಳಗೌಡರು, ಸಿ ಪಾಟೀಲ್ರು, ಅರವಿಂದ್ ಬೆಲ್ಲರು ಅನೇಕ ಸಲಹೆ ಕೊಟ್ಟರು. ಇದುವರೆಗೂ ನಮ್ಮ ಮೇಲೆ ನಮಗೆ ಪೊಲೀಸ್ ಹೊಡಿತಿದ್ರು, ಹೊಡಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ನಮ್ಮ ಜನರಿಗೆ ನ್ಯಾಯ ಸಿಗ್ತಿದ್ದಿಲ್ಲ. ನಾವು ಹೈಕೋರ್ಟಿಗೆ ಪ್ರಶ್ನೆ ಮಾಡೋಣ ಅಂತೇಳಿ ನಮ್ಮ ಸಮುದಾಯದ ವಕೀಲರ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟು ನ್ಯಾಯವನ್ನು ಕೊಡುವಂಥ ತೀರ್ಪನ್ನು ಕೊಡ್ತು. ಆ ತೀರ್ಪು ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಡ್ತು. ಅದು ವಜಾ ಮಾಡೋದಕ್ಕೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದವರು ವಾದ ಮಾಡಿ ಆದರೂ ಸಹ ಆ ತೀರ್ಪು ಮತ್ತೆ ನಮ್ಮ ಪರವಾಗಿ ಬಂತು. ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಯಾರ ಮೇಲೆ ಸಿಟ್ಟಿಲ್ಲ. ಇನ್ನು ಮೇಲೆ ಯಾವುದೇ ಲಿಂಗಾಯತರು ಅಷ್ಟೇ ಅಲ್ಲ, ಯಾವುದೇ ಸಮುದಾಯದವರು ಪ್ರಾಮಾಣಿಕ ಹೋರಾಟ ಮಾಡಬೇಕಾದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹಿರವಾಗಿ ದೂರದೇಶದ ಹೋರಾಟ ಹೊಡಿಬಾರ್ದು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡೋದು ಕೆಲಸ ಮಾಡಿದ ಕೀರ್ತಿ ಅದು ಪಂಚಮಸಾಲಿ ವಕೀಲರ ಪರಿಷತ್ಗೆ ಸಲ್ಲುತ್ತೆ ಅನ್ನುವಂಥ ಮಾತು ಇಚ್ಛೆ ಮಾಡ್ತೀನಿ.
ನಿಮಗೆ ಸಂಘಟನೆ ಆಗದೆ ಹೋಗಿದ್ರೆ ನಮ್ಮ ಹೋರಾಟ ಇಲ್ಲೇ ಒಂದು ಕಡೆ ಕಾನೂನಿನ ಹಿನ್ನಡೆ ಆಗ್ತಿತ್ತು, ಅಮಾಯಕ ವರ್ಷ ಮನೆ ಬರ್ತೀವಿ. ಇವತ್ತು ನಮ್ಮ ಜನಕ್ಕೆ ಹೊಡೆತ ಬಿದ್ದಿರ್ಬೋದು. ನಿಮ್ಮ ನ್ಯಾಯದ ಹೈಕೋರ್ಟ್ನ ಆದೇಶದಿಂದ ಅನೇಕ ಒಕ್ಕಲಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೆಲ್ಲರ ಜೊತೆಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ 6 ತಿಂಗಳು ಇವತ್ತು ವಾದ ಪ್ರತಿವಾದ ಆಯಿತು. ನಮ್ಮ ಪರವಾಗಿ ತೀರ್ಪು ಬಂದಿದೆ. ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ನವರು, ಕೂಡ 6 ತಿಂಗಳು ಎಂಕ್ವೈರಿ ಮಾಡಬೇಕು. ನಾವು ಹೊಡೆದೇವೋ ಅಥವಾ ಪೊಲೀಸರು ಹೊಡೆದ್ರೆ ಗೊತ್ತಿಲ್ಲ, ಇದು ತನಿಖೆ ಮಾಡಿ ವರದಿ ಕೊಡಿ ಅನ್ನೋಂಥ ಸ್ಪಷ್ಟ ಸಂದೇಶ ಕೊಟ್ಟರೆ ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಗೆಲ್ಲುವಂತಿರುತ್ತ. ಈಗ ನಮ್ಮಿರುವಂಥ ದೊಡ್ಡ ಸವಾಲೇನಪ್ಪ ಅಂದರೆ ಜಾತಿ ಗಣಿತ. 2015 ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಕಾಂತರಾಜ್ ವರದಿ ಮೂಲಕ ಜಾತಿ ಗಣಿತ ಮಾಡ್ತಾರೆ. ಆ ವರದಿ ಮೊನ್ನೆ ಇನ್ನೂ ಅದು ಅಧಿಕೃತ ಪ್ರಕಟಗೊಂಡಿಲ್ಲ. ಅದ್ರ ಮಾಧ್ಯಮದ ಮಾಹಿತಿ ಪ್ರಕಾರ ಲಿಂಗಾಯತ ಸಂಖ್ಯೆ ಭಾಳ ಕಡಿಮೆ ಇದೆ. ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಒಳಪಂಗಡವರು ತಮ್ಮ ಒಳಜಾತಿ ಬರೆಸಿದಾಗ ಅವರೆಲ್ಲರನ್ನೂ ಮುಸ್ಲಿಮರ ಹತ್ರ ಕ್ರೋಢೀಕರಣ ಮಾಡಿ ಅವ್ರ ಜನಸಂಖ್ಯೆ ತೋರಿಸಿದ್ರು. ನಮ್ಮ ಲಿಂಗಾಯತ ಒಳಪಂಗಡದವರು ತಮ್ಮ ಜಾತಿಯ ಹೆಸರನ್ನು ಮೆನ್ಷನ್ ಮಾಡ್ಕೊಂಡಾಗ ನಮ್ಮ ಲಿಂಗಾಯತರನ್ನು ತೋರಿಸ್ತಿಲ್ಲ, ಅವ್ರನ್ನ ಬೇರೆ ಬೇರೆ ತೋರಿಸೋದಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತೀನೋ ಅಂತ ಒಂದು ನೋವು ಇಡೀ ಅಖಂಡ ಲಿಂಗಾಯತ ಸಮಾಜಕ್ಕಿದೆ. ಒಕ್ಕಲಿಗ ಸಮುದಾಯದವ್ರು ನೋವು ಮಾಡಿಕೊಂಡ್ರು. ನಮ್ಮ ಸೋರಿಕೆ ಮಾಹಿತಿ ಪ್ರಕಾರ ಪಂಚಮಸಾಲಿಗಳ ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂದರೆ ಕೇವಲ 16 ಲಕ್ಷ. ನಾವು ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ 16 ಲಕ್ಷ ಆಗುತ್ತೆ. ನಮ್ಮ ಒಟ್ಟು ಜನಸಂಖ್ಯೆ ಬರೀ 16 ಲಕ್ಷ ತೋರಿಸಿದ್ದು. ಕೊನೆಗೆ ಅನೇಕರೆಲ್ಲ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು. ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿದೆ ಅಂತ. ಈಗ ಮತ್ತೊಮ್ಮೆ ಜಾತಿ ಗಣಿತ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ನಿಮಗೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಂವಿಧಾನದ ಪ್ರಕಾರ ಜಾತಿ ಗಣಿತ ಮಾಡುವಂಥ ಪರಮಾಧಿಕಾರಿ ಇರ್ತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರದವರು ಮೊನ್ನೆ ಆದೇಶ ಮಾಡಿದರೆ 2026ನೇ ಇಸ್ವಿಗೆ ನಾವು ಜಾತಿ ಗಣಿತ ಮಾಡ್ತೀವಿ. ಸುಮಾರು 30 ವರ್ಷಗಳ ನಂತರ ಫಸ್ಟ್ ಟೈಮ್ ಜಾತಿ ಗಣಿತ ಮಾಡಲಿಕ್ಕೆ. ಇಂಥ ಸಂದರ್ಭದಲ್ಲಿ ನಾವು ಪಂಚಮಸಾಲಿಗಳು ನಮ್ಮ ಮಾಹಿತಿ, ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ, ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸೋದು ಪ್ರಯತ್ನ ಮಾಡಿದ್ದಾದರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಎಷ್ಟೊಂದು ಗೊತ್ತಾಗುತ್ತೆ, ನಮ್ಮ ಜಾತಿಯ ಹೆಸರು ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ನಮ್ಮ ಮೀಸಲಾತಿ ಕೇಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡಬೇಕು, ಜನ ಎಲ್ಲೇ ಓದಲ್ಲಿ ಬಂದ ನಮ್ಗೆ ಕೇಳ್ತಾ ಇದ್ರು. ಎಲ್ಲ ಸಮುದಾಯದ ಗುರುಗಳು, ಎಲ್ಲ ಜನಾಂಗದವರು ಜಾತಿ ಗಣಿತ ಬಗ್ಗೆ ಸಭೆ ಮಾಡಕತ್ತಾರೆ, ಚರ್ಚೆ ಮಾಡಕತ್ತಾರೆ, ಸಂದೇಶ ಕೊಡಕತ್ತಾರೆ. ನಾವು ಪಂಚಮಸಾಲಿಗಳು ಏನು ಬಳಸಬೇಕು ಬುದ್ಧಿ ಅಂತಲೇ ಪ್ರಶ್ನೆ ಕೇಳಕತ್ತಾರೆ. ನಮ್ಮ ಜಾತಿಯ ಮೂಲ ನಮ್ಮ ಜನಾಂಗದವರು ಹಿಂದಿಲ್ಲ. 2002ನೇ ಇಸ್ವಿಗಿಂತ ಮುಂಚೆ ನಮ್ಮೆಲ್ಲ ಜಾತಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಅಂತ ನಮ್ಮೆಲ್ಲ ನಮ್ಮ ಸಮೇತ ಮೊದಲು ನಾವೆಲ್ಲ ಅಂಗಭಾಷೆ. ಈಗ ಪಂಚಮಸಾಲಿ ಸಂಘಟನೆ ಆದಮೇಲೆ ರಾಷ್ಟ್ರದ ಏಕತೆ ದೃಷ್ಟಿಯಿಂದ, ಸಂವಿಧಾನಕ್ಕೆ ಗೌರವ ಕೊಡೋ ದೃಷ್ಟಿಯಿಂದ, ಕಾನೂನಿಗೆ ಗೌರವ ಕೊಡೋ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಸಹ ಕೇಂದ್ರ ಸರ್ಕಾರ ಮಾಡುವಂಥ, ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಗಣತಿಯನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಜಾತಿಯಲ್ಲಿ ಏನು ಬರೆಸಬೇಕು ಅಂತ, ಇದು ಬರ್ಸೋದ್ರ ಸಂಖ್ಯೆ ಗೊತ್ತಾಗುತ್ತೆ. ನಮ್ಮ ಸಮುದಾಯದ ನಮ್ಮ ಜನ ಎಷ್ಟು ಮುಗ್ಧದಾರಪ್ಪ ಅಂತಂದರೆ, ಬೇರೆ ನಮ್ಮ ಲಿಂಗಾಯತ ಒಳಪಂಗಡದವರು ಅವ್ರ ಮನೆಗೆ ಜಾತಿ ಗಣಿತದಲ್ಲಿ ಹೋದಾಗ ಅವ್ರ ಯಜಮಾನ ಇಲ್ಲದೆ ಇದ್ದರೂ ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಭಾಳ ಚೆಂದ ಬಳಸ್ತಾರೆ, ನಾವು ಇಂಥವರಿಂದ ಬಳಸ್ತಾರೆ. ಅದು ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿ ಗಣಿತ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಹೆಣ್ಮಕ್ಳು ಇದ್ದರೆ ಹೆಣ್ಮಕ್ಳು ಬರೀ ಲಿಂಗಾಯತ ಅಂತ ಹೇಳ್ತಾರೆ, ಬೇರೆ ಬರ್ಸೋದೇ ಇಲ್ಲ, ಪಂಚಮಸಾಲಿ ಅಂತ ಬರ್ಸೋದೇ ಇಲ್ಲ. ಅವರಾಗಿ ಜಾತಿ ಗಣಿತದಾರರು ಇಲ್ಲ ನಾವು ಒಳಜಾತಿಯನ್ನು ಬರ್ಸೋಕ್ಕೆ ಅವಕಾಶ ಕೊಟ್ಟಿವಿ ಹೇಳ್ರಿ ಅಂತಂದಾಗ ಪಕ್ಕದ ಮನೆಯಲ್ಲಿ ನಿಂತವರು ಹಿಂದಿನ ಮನೆಯಲ್ಲಿ ನಿಂತಂತ ಹೇಳಿದ್ರೆ ಮಾತ್ರ ಜಾತಿ ಗಣಿತ ಹೇಳ್ತಾರೆ, ಅಲ್ಲಿಯವರು ನಮ್ಮಂತ ಹೇಳೋದಿಲ್ಲ. ಅದಕ್ಕೋಸ್ಕರವಾಗಿ ನೀವೆಲ್ಲ ವಕೀಲರು ನಿಮ್ಮ ಜೊತೆಗೆ ಚರ್ಚೆ ಮಾಡಿ, ಚಿಂತನೆ ಮಾಡಿ. ನಾನು ಒಬ್ಬನೇ ನಿರ್ಧಾರ ಮಾಡುವಂಥ ಅವಕಾಶವಿತ್ತು, ಇಲ್ಲ ಎಲ್ಲರಿಗೂ ಬರೆಸ್ರಪ್ಪ ಅಂತೇಳಿ. ಅದು ಆಗಾಗ ಬೇಡ. ನಾವು ವಕೀಲರ ಪರಿಷತ್ ಸಂಘಟನೆ ಮಾಡೀವಿ, ಕಾನೂನಿಗೆ ಗೌರವ ಕೊಟ್ಟಿವಿ. ವಕೀಲರ ಜೊತೆಯಲ್ಲಿ ಸಂಘಟನೆ ಮಾಡಿ ಘೋಷಣೆ ಮಾಡಿ ಅಂತೇಳಿ ಯತ್ನಾಳ್ CC ಪಾಟೀಲ್ ನಮ್ಗೆ ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪರಿಷತ್ ರಾಜ್ಯ ಕಾರ್ಯಕಾರಿ ಸಭೆ ಮೂಲಕವಾಗಿ ಏನು ಬರ್ಸಿದ್ರೆ ಮತ್ತು ನಾವು ಬರ್ಸುವಂಥದ್ದು ಮುಂದೆ ನಮ್ಮ ಮೀಸಲಾತಿಗೂ ಅನುಕೂಲ ಆಗಿರಬೇಕು, ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕವಾಗಿ ಸೌಲಭ್ಯಗಳು, ನಮ್ಮ ಮಕ್ಕಳು ಸೌಲಭ್ಯ ಆಗಿರ್ಬೋದು, ನಮ್ಮ ರೈತರಿಗೆ ಅನುಕೂಲ ಯಾವುದೇ ಇರ್ಬೋದು, ಆ ಜಾತಿ ಗಣಿತ ಯಾವುದಕ್ಕೂ ಧಕ್ಕೆ ಆಗಬಾರ್ದು. ಈಗ ನಮ್ಮ ಜನ ಏನೋ ಜಾತಿ ಸೆಕ್ಟರ್ ಕೇಳಕ್ಕೆ ಹೋದರೆ ಸರ್ಕಾರದಲ್ಲಿ ಕೊಡೋದಿಲ್ಲ. ಯಾಕಂದ್ರೆ ನಾವು ಈಗಲೂ ನಮಗೆ ಜಾತಿ ಸೆಕ್ಟರ್ ವೀರಶೈಲಿ ಅಂತ ಕೊಡ್ತಾರೆ, ಪಂಚಮಸಾಲಿ ಅಂತ ಕೊಡಿರಪ್ಪ ಕೊಡಲ್ಲ ಅವರು. ಯಾಕಂದರೆ ನಮಗೆ ಇನ್ನೂ ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ. ಅದೇ ಥರನಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಪಂಚಮಸಾಲಿ ಜಾತಿ ಸೇರಿಸ್ರಪ್ಪ ಅಂತಂದರೆ ಸೇರಿಸೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣಿತ ನಾವು ಜಾತಿ ಮಾಡ್ತೇವೆ, ಜಾತಿ ಗಣಿತ ಆದೇಶ ಮಾಡಿದ ಮೇಲೆ ಸರ್ಕಾರ ಆದೇಶ ಗೌರವಿಸೋಕೆ ನಮ್ಮ ಕರ್ತವ್ಯ.
ಆ ಕಾರಣಕ್ಕೆ ಆ ಜಾತಿ ಗಣಿತದಲ್ಲಿ ಪಂಚಮ ಸಲಹೆಗಳು ಏನಂತ ಬರೆಸಿದ್ರೆ ಅದು ಅನುಕೂಲ ಆಗುತ್ತೆ. ನಿಮ್ಮೆಲ್ಲರ ಸಲಹೆ ಪಡ್ಕೊಂಡೆ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸಲ ವಕೀಲರ ಪರಿಷತ್ತನ್ನು ಇವತ್ತೆಲ್ಲಾಗಿದೆ. ನೀವೆಲ್ಲ ಬಂದಂಥ ವಕೀಲರು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ. ಎಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ಕೊಂಡು ಕೊನೆಗೆ ಈಗ ನಮ್ಮ ಸಮುದಾಯದವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇನ್ನು ಇದ್ರ ಜೊತೆ ಎರಡನೇ ಸಬ್ಜೆಕ್ಟ್ ಮೀಸಲಾತಿ ಹೋರಾಟ ಅಂತ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಈ ಕಳೆದ ಡಿಸೆಂಬರ್ 15ನೇ ತಾರೀಕು ವಿಧಾನಸಭೆ ಮುಖ್ಯ ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಭಾಳ ವ್ಯಂಗ್ಯವಾಗಿ ಮಾತನಾಡಿದ್ರು. ಪಂಚಮಸಾಲಿ ಮೀಸಲಾತಿ ಹೋರಾಟ ಅಸಂವಿಧಾನಿಕ, ಇವರು ಕೇಳುವಂಥದ್ದೇ ಸಂವಿಧಾನ ವಿರೋಧಿ ಶಬ್ದ ಬಳಸಿದ್ರು. ನಮಗೆಲ್ಲ ಭಾಳ ನೋವಾಯಿತು. ಒಂದು ಕಡೆ ಒಡಿಸ್ಕೊಂಡಿದ್ದೇ ಭಾಳ ನೋವಾಗಿತ್ತು. ಆ ಶಬ್ದವನ್ನು ಕೇಳಿದ ಮೇಲೆ ಗಾಯದ ಮೇಲೆ ಬರೆಯಡ್ದಂಗಾಯಿತು. ಮತ್ತು ನಮಗೆ ಹೊಡೆದು ಈ ರೀತಿ ಅವಮಾನ ಮಾಡಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡ್ರಿ ಅಂತ ಅವ್ರ ಮನೆ ಬಾಗಿಲು ಹೋಗಿ ಅವ್ರ ಕೈಯೊಡ್ಡಿ ಕೇಳಿದರೆ ಮತ್ತು ನಮಗೆ ಅವಮಾನವಾಗುವಂಥದ್ದು ಸಹಜವಾದಂಥ ಬೆಳವಣಿಗೆ. ಅವ್ರು ಬೇಕಾದ್ರೆ ನಮ್ಮನ್ನು ಕರೆದು ಕೊಡ್ರಿ, ಅದಕ್ಕೆ ಹೋಗೋಣ. ಮುಖ್ಯಮಂತ್ರಿಗಳು ಬೇಕಾದ್ರೆ ನಮ್ಮನ್ನೆಲ್ಲ ಹಿರಿಯರು ಕರೆದು ನಿಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ನಾವು ಸಭೆ ಕರೆದೇವಿ, ಬನ್ನಿ ಕರೆದಬೇಕು, ಹೋಗೋಣ. ಅವರು ಈ ರೀತಿ ಅಧಿವೇಶನದಲ್ಲೇ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಹೇಳಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಹೇಳೋಕ್ಕಿಂತ ಜನರ ಬಳಿಗೆ ಹೋಗೋಣ ಅಂತ ಜನರ ಸಂಘಟನೆ ಮಾಡಿ 2028ರ ಒಳಗಾಗಿದೆ ಕರ್ನಾಟಕದ ಎಲ್ಲ ವಿಧಾನಸಭೆ, ಎಲ್ಲ ಗ್ರಾಮ ಪಂಚಾಯತಿ ಪ್ರವಾಸ ಮಾಡೋಣ. ಹಿಂದಿನ ಸರ್ಕಾರದವ್ರು ಏನು ಕೊಟ್ಟರು, ಈಗಿನ ಸರ್ಕಾರದವ್ರು ಕೇಳಕ್ಕೆ ಹೋದ್ರೆ ಏನು ಮಾಡಿದ್ರು, ಮುಂದೆ ನಾವೇನು ಮಾಡಬೇಕು, ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ರೆ ಇಲ್ವೋ, ನಮ್ಮ ಜನರಾಗಿ ಹೊಡೆದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು, ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತವಿಡಬೇಕು. ಸಿದ್ದರಾಮಯ್ಯನವರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ವೇದಿಕೆ ಮೇಲೆ ಹೇಳಿದ ಮೇಲೆ ಮತ್ತೆ ಅವ್ರ ಬಳಿ ಅವ್ರು ಇರೋವರೆಗೂ ಅವ್ರು ಕೇಳೋದಕ್ಕಿಂತ ನಾವು ಜನರ ಬಳಿಗೂ ಸಂಘಟನೆ ಮಾಡೋಣ, ಹೋರಾಟ ಜೀವಂತವಿಡೋಣ. ಹೋರಾಟ ನಿಲ್ಲಿಸೋದು ಬೇಡ, ಅವ್ರು ಅದಾರು ಕೊಡಲಂತೆ ಬೇಜಾರು ಮಾಡ್ಕೊಂಡು ಬೇಡ, ಹೋರಾಟ ಜೀವಂತವಿಡೋಣ. ಮುಂದೆ ಸಿದ್ದರಾಮೇಶ್ವರ, ಬಸವಣ್ಣ, ಚೆನ್ನಮ್ಮ ಯಾರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಬರ್ತಾರೋ ಮತ್ತೆ ಕೇಳೋ ಪ್ರಯತ್ನ ಮಾಡೋಣ. ಒಂದು ವೇಳೆ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಮಾಡಿದ್ರು ನಮ್ಮನ್ನು ಕರೆದು ಮೀಸಲಾತಿ ಚರ್ಚೆ ಮಾಡ್ಸೋದಕ್ಕೆ ಹೋಗೋಣ ಅಂತ. ಆದರೆ ಅವ್ರು ಚರ್ಚೆ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಕೊಡ್ರಿ ಅಂತ ಕೈಯೊಂದು ಕೇಳಿ ಮತ್ತೆ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಚಾಟಚಾಟ ಮಾಡುವಂಥ ಪ್ರಯತ್ನ ಮಾಡೋದು ಬೇಡ. ಆ ನೋವು ಅನುಭವಿಸ್ಬಿಟ್ಟೇವಿ. ಜನರ ಬಳಿಗೆ ಹೋಗಿ ಸಂಘಟನೆ ಮಾಡೋಣ, ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತವಾಗಿ ಇಡೋದ್ರ ಮೂಲಕವಾಗಿ ಕೆಲಸ ಮಾಡೋಣ. ನಮ್ಮ ಜನಕ್ಕೆ ಹೇಳಕ್ಕೆ ಇಚ್ಛಪಟ್ಟು ಯಾರೂ ಭರವಸೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ 10 ವರ್ಷ ಹೋರಾಟ ಮಾಡಿ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಅದು ನಮ್ಮ ಮೇಲೆ ಒಂದು ದೊಡ್ಡ ಭರವಸೆ, ನಮ್ಮ ದೊಡ್ಡ ಆಶಾದೀಪ ಏನಪ್ಪ ಅಂದರೆ ಮರಾಠ ಮೀಸಲಾತಿ ಹೋರಾಟ. ಅದೇ ಥರನಾಗಿ ಗುಜರಾತ್ನಲ್ಲಿ ಪಟೇಲ್ ಜನಾಂಗದ ಹೋರಾಟ. ಆ ಎರಡೂ ಹೋರಾಟ 10 ವರ್ಷ ಹೋರಾಟ ನ್ಯಾಯ ಪಡ್ಕೊಂಡ ಮೇಲೆ ಖಂಡಿತವಾಗಿ 5 ವರ್ಷ ನಮ್ಮ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದೂಡಿಸುವಂಥ ಪ್ರಯತ್ನ ನಾವು ದಿವಸ ಮಾಡಬೇಕಾಗಿದೆ. ಇದೆಲ್ಲರೂ ನಡುವೆ ಏನೇ ಸಮಸ್ಯೆ, ಟೀಕೆ, ಟಿಪ್ಪಣಿ ಬೇಕಾದಾಗಿದೆ. ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ, ಹೋರಾಟ ಕೆಡಿಸೋ ಪ್ರಯತ್ನ ಏನೇನೋ ಮಾಡೋಕ್ಕಂತಾರೆ. ಅದೇನು ಬೇಕಾದ ಬಗ್ಗೆ ಸಹ ನಾವು ಗಟ್ಟಿಯಾಗಿದೆ. ನಮಗೆ ಯಾಕೆ ನಾನು ಎಷ್ಟು ಧೈರ್ಯಪ್ಪ ಅಂದರೆ ನಮಗೆ 100 ಆನೆ ಬಲ ಇರುವಂಥ ಬಸವನಗೌಡ ಪಾಟೀಲ್ ಎತ್ತಣ ಅಂತವರು, ಕೃಷಿ ಪಾಟೀಲ್ ಅಂತವರು, ಈ ಭಾಗದಲ್ಲಿ ಅನೇಕ ನಮ್ಮ ಸಿದ್ದಿಗೆ ಅಶ್ವಪ್ಪನಗೌಡರು ಬೆಂಬಲ ಕೊಡ್ತಾರೆ, ರಾಜಗೌಡರು ಬೆಂಬಲ ಕೊಡ್ತಾರೆ, ಪಕ್ಕದ ಸಿದ್ದು ಸೌದಿ ಅಂತ ಕೆಲವೇ ಪ್ರಾಮಾಣಿಕ ಅನೇಕ ಜನಪ್ರತಿನಿಧಿ ನಮ್ಮ ಜೊತೆ ಇರೋದು. ಒಂದು ದೊಡ್ಡ ಆನೆ ಬಲ. ಅವರೆಷ್ಟು ಆನೆ ಬಲ ಇರು, ನೀವೊಂದು 108 ಆನೆ ಬಲ ಇದ್ದಾನೆ ಜನಸಮಾನ. ನೀವೆಲ್ಲರೂ ಗಟ್ಟಿಯಾಗಿರೋದ್ರಿಂದ ಈ ಹೋರಾಟವನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದು ಬೇಡ, ಇದು ಮುಂದುವರ್ಸ್ಕೊಂಡು ಹೋಗೋಣ. ಅದರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನು ಸುರಕ್ಷಿತಗೊಳಿಸಲಿಕ್ಕೆ ಏನು ಮಾಡಬೇಕು, ಏನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಈಗಾಗಲೇ ಅನೇಕರು ಸಲಹೆ ಕೊಡ್ತಾರೆ. ಸ್ವತಂತ್ರವಾಗಿ ನೀವು ಬದುಕ್ರಿ, ಯಾರನ್ನ ಇರಕ್ಕೆ ಹೋಗಬೇಡ್ರಿ, ಸ್ವತಂತ್ರವಾಗಿ ಜೀವನ ಮಾಡಿರಿ ಅಂತೇಳಿ ಅನೇಕ ಸಲಹೆ ಕೊಡ್ತಾರೆ. ಅದಕ್ಕೆ ನಾನು ನಿಮಗೆ ಹೇಳೋಕ್ಕೆ ಇಚ್ಛೆಪಡ್ತೀನಪ್ಪ ಅಂದರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಬರಲಿ, ಧೈರ್ಯವಾಗಿ ಸಮಾಜ ಜನ ನಮ್ಮ ನಂಬಿಕೆ ಇಟ್ಟು ನೋಡಿ. ಕೇವಲ 3 ದಿನಗಳೇ ನಾವು ಮೀಟಿಂಗ್ ಮಾಡಿದ್ರು ವಕೀಲ ಪರಿಷತ್. 7ನೇ ತಾರೀಕು ಗೌಡರು ಒಪ್ಪಿಗೆ ಕೊಟ್ಟರು. 8ನೇ ತಾರೀಕು ನಮ್ಮೆಲ್ಲ ಹಿರಿಯ ವಕೀಲರು ಬಸವರಾಜ್ ಅವರು, ಶ್ರೀಶೈಲ್ ಮುಂಜಿ, ಸಿದ್ದನಗೌಡರು ಎಲ್ಲ ಕೂಡ ಮೀಟಿಂಗ್ ಮಾಡಿದ್ವಿ. ಅಪ್ಪ ನಾವು ವಿಜಾಪುರ ಮಾಡೋ ಗಟ್ಟಿದ್ದೇವೆ, ಇಲ್ಲಿ ಮಾಡೋಣ ಅಂತ. ಕೇವಲ 3-4 ದಿನದಲ್ಲಿ ನಿಮಗೆಲ್ಲ ಫೋನ್ ಮಾಡಿ ಈ ಸಭೆ ಮಾಡ್ತಂದ್ರೆ ನೀವು ಇಷ್ಟೊಂದು ಸಂಖ್ಯೆ ಇದೆ. ವಕೀಲರು ಸೇರಿಸೋದು ಭಾಳ ಕಷ್ಟ, ಜನಸಾಮಾನ್ಯ ಬರ್ತಾವೆ. ಎಲ್ಲ ತಮ್ಮ ಕೆಲಸ ಬಿಟ್ಟು, ವಕೀಲಿಕೆ ಬಿಟ್ಟು, ನಾಳೆ ಸೋಮವಾರ ವಕೀಲಿಕೆ ಹಾಜರಾಗಬೇಕಂತ ಎಲ್ಲ ಬಿಟ್ಟು ಇಷ್ಟೊಂದು ಸಂಖ್ಯೆ ನೀವೆಲ್ಲ ವಕೀಲರು ಕೈಲಿ ಖರ್ಚು ಮಾಡ್ಕೊಂಡು ಕರೆದು ಬರ್ತೇವೆ ಅಂದರೆ ನೀವು ಇಟ್ಟಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಕಡೆ ಬಡವ ಏನು ಇವತ್ತು ನಮ್ಮ ನಂಬಿಕೆ ಇಟ್ಕೊಂಡು ಬದುಕಿದಾರಲ್ಲ ಅವನಿಗೆ ನೋವಾಗಬಾರ್ದು. ಮತ್ತು ಇಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹೋರಾಟ ದುಷ್ಟು ಕೈಲಿ ಹೋಗಬಾರ್ದು. ಸಮಾಜ ಸೇರ್ಕೊಂಡು ಇವತ್ತು ರಾಜಕೀಯ ಮಾಡ್ತಾರೆ, ಸಮಾಜ ಬಿಟ್ಕೊಂಡು ಇವತ್ತು ಏನು ಅನ್ಯಾಯ ಮಾಡೋಕ್ಕಂತ, ಮೋಸ ಮಾಡೋಕ್ಕಂತ
ಅಂಥವ್ರಿಗೆ ನಾವು ಕಷ್ಟಪಟ್ಟಿರ್ತೀವಿ ಹೋರಾಟ ಅದು ವಿನಾಕಾರಣ ದುರುಪಯೋಗ ಆಗಬಾರ್ದು ಅಂತ ಅವ್ರೇನು ತಯಾರು ಮಾಡಕತ್ತಾರೆ. ಹೆಂಗೂ ಗುರುಗಳು ಗೌಡರು ಕಷ್ಟಪಟ್ಟು ಸಂಘಟನೆ ಮಾಡಿ ಅದ ಮಾಡ್ಯಾರ, ಇದು ಲಾಭ ಪಡ್ಕೊಂಡು ಈ ಮುಕ್ತ ಜನರನ್ನು ಮೋಸ ಮಾಡಬೇಕು, ಶೋಷಣೆ ಮಾಡ್ಬೇಕಂತೇಳಿ ಕಳೆದ 30 ವರ್ಷ ಇದೇ ಕೆಲಸ ಮಾಡ್ಕೊಂಡು ಬಂದ್ದಾರೆ. ನಮ್ಮೊಳಗಿರ್ತಕ್ಕಂಥ ಬಂಡವಾಳಶಾಹಿಗಳು, ನಮ್ಮೊಳಗಿರ್ತಕ್ಕಂಥ ಅಜ್ಞಾನಿಗಳು ಈ ಕೆಲಸ ಮಾಡ್ಕೊಂಡು ಬಂದ್ದಾರೆ. ಅವ್ರು ಹಂಗೆ ಮಾಡ್ತಾರಂತೆ ನಾನು ಏನಾದ್ರು ಮೌನ ಆದರೆ ಮತ್ತೆ ಈ ಸಮಾಜ ಇನ್ನೂ 30 ವರ್ಷ ಶೋಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅಂಥ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಎಂದು ಬಲಿಯಾಗಬೇಡ. ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಯಾರಿಗೆ ಹೋಗಬೇಕಪ್ಪ ಅಂತಂದರೆ ಬಡವರ ಕಟ್ಟಕಡೆಯ ವ್ಯಕ್ತಿ ಅನ್ನೋದನ್ನು ಗುಡಿಸಲು ವಾಸ ಮಾಡುವಂಥ ಒಬ್ಬ ಕೂಲಿಕಾರ ಪಂಚಮಸಾಲಿಗೆ, ಒಬ್ಬ ಬಡ ಪಂಚಮಸಾಲಿಗೆ ಅದು ಲಾಭ ತಟ್ಟಬೇಕು ಅಂತ ಯಾವ ಕಾರಣಕ್ಕೂ ಅಜ್ಞಾನಿಗಳಿಗೆ ಲಾಭ ತಟ್ಟಬಾರ್ದನ್ನ ಕಾರಣಕ್ಕೋಸ್ಕರವಾಗಿಯೇ ಈ ಹೋರಾಟ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋದು ಮಾತು ಹೇಳ್ತಾ ಇಷ್ಟು ವಿಚಾರ ವ್ಯಕ್ತಪಡಿಸ್ತಾ ಇಲ್ಲಿ ಬೇರೆ ಇತಿಹಾಸಗಳನ್ನು ಹೇಳೋದು ಬೇಡ. ಇತಿಹಾಸ ನಾನು ಹೇಳ್ಬಿಟ್ಟಿದ್ದೀನಿ, ಸಂಘಟನೆ ಹೇಳಿದ್ದೀನಿ. ಕೇವಲ ಜಾತಿ ಗಣಿತ ಒಂದು ಜಿಲ್ಲೆಯ ಪರವಾಗಿ ಒಬ್ಬೊಬ್ಬರಿಗೆ ಅವಕಾಶ ಕೊಟ್ಟಿವಿ. ಈಗಾಗಲೇ ನಮ್ಮ ಜನ ಹಿಂದಿನ ಜಾತಿ ಗಣಿತ ಪಂಚಮಸಾಲಿ ಅಂತ ಕೆಲವರು ಬರ್ತಾರೆ, ಪಂಚಮಸಾಲಿ ಅಂತ ಅಷ್ಟೇ ಬರ್ತಾರೆ. ಇನ್ನು ಕೆಲವರು ಲಿಂಗಾಯತ ಪಂಚಮಸಾಲಿ ಅಂತ ಬರ್ತಾರೆ, ಇನ್ನು ಕೆಲವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಬರ್ತಾರೆ, ಇನ್ನು ಕೆಲವರು ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರ್ತಾರೆ. ಹಾಗಾಗಿ ಈ 4 ಶಬ್ದಗಳಲ್ಲಿ ಯಾವುದನ್ನು ಬರ್ಸ ಸೂಕ್ತ ಆಗುತ್ತೆ ಅನ್ನೋದನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇದೆ. ಬೇರೆ ಒಳ ಪ್ರಮಾಣದಲ್ಲಿ ಯಾವ ರೀತಿ ಬರ್ಸ್ಬಿಟ್ಟು ಪೂಜೆ ಪಡ್ಕೊಳಕತ್ತಾರೆ, ನಾವು ಯಾಕೆ ಇಂಜೆಕ್ಟ್ ಆಗ್ತಿದ್ದೀವಿ, ಇದೆಲ್ಲವನ್ನು ಮಾಹಿತಿ ಇಟ್ಕೊಂಡೆ ನಿಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇವತ್ತು ಒಂದೇ ದಿನ ನಿರ್ಧಾರ ಆದರೆ ಅದು ಭಾಳ ಸಂತೋಷ. ಒಂದೇಳಿ ಇವತ್ತು ಸ್ಪಷ್ಟ ನಿರ್ಧಾರ ಮಾಡ್ತೇವೆ, ಮತ್ತೊಂದು ಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಿ ಒಟ್ಟಾರೆ ಚಿಂತನೆ ಮಂತ್ರ ಮೂಲಕವಾಗಿ ಸತ್ಯವನ್ನು ಹೊರಗಡೆ ಹಾಕುವ ಪ್ರಯತ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಬಂದಂಥ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಗೌಡ್ರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಬಂದಿರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸಿಪಿಟಿ ವತಿಯಿಂದ ವಕೀಲರ ಪರಿಷತ್ ಪರವಾಗಿ ನಿಮಗೆಲ್ಲರೂ ಧನ್ಯವಾದ. ಅಪ್ಪಗೆ ಗೊತ್ತಿರ್ತೈತೆ ಮಗನ ವಯಸ್ಸು ಎಷ್ಟ ಬಟ್ ಮಗ ಎಷ್ಟು ಶಾಣೆ ಅದ ನೀವು ಅಪ್ಪಗೆ ಗೊತ್ತಿರಂಗಿಲ್ಲ. ಎಲ್ಲ ಅಪ್ಪಗೆ ಅವ್ರ ಅಪ್ಪ ಮಕ್ಕಳು ಶಾಣ್ಯಾರ. ಅದಕ್ಕೆ ಇನ್ನು ಮುಂದೆ ಒಂದು ನಿಮ್ಮೆಲ್ಲರ ಪರವಾಗಿ ನಾನಾ ಪ್ರಾರ್ಥನೆ ಸಲ್ಲಿಸ್ತೇನೆ. ಈ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಈ ರಾಜ್ಯದೊಳಗಿನ ಒಂದು ಮಧ್ಯಂತರ ಪ್ಲೇಸ್ನೊಳಗೆ ಒಬ್ಬ ತರುಣ ವಕೀಲರಿಗೆ ಕೊಟ್ಟರು. ಯಾಕಂದ್ರೆ ನಾವೇನು ಭಾಳ ನಡುಕ ಬಿಟ್ಟು ಹೋಗೋ ಕಂಪನಿ ನಮ್ಮದೆಲ್ಲ. ಅದಕ್ಕೊಬ್ಬರು ಒಳ್ಳೆಯ ತರುಣ ವಕೀಲರು ಯಾರ ಅಭ್ಯಾಸ ತಿಳಿದಿರ್ತಾರೆ, ಯಾರಿಗೆ ವಕೀಲಿಕೆ ಒಳಗೆ ಒಂದು ಇತಿಹಾಸ ಅದ ಅಂಥವ್ರನ್ನ ನಾವು ಮುಂದೆ ಮಾಡೋಣ. ನಮ್ಮ ವಕೀಲರಿಗೆ ಯಾರಿಗಾದ್ರೂ ಒಂದು ಮೆಸೇಜ್ ಬಂದಿರ್ಬೇಕಿಲ್ಲ. ಯಾಕೆ ಇದನ್ನು ಹೇಳ್ತೇನೆಂದ್ರೆ ವಕೀಲರ ಪ್ರಥಮ ಆದ್ಯತೆ ಮತ್ತು ಪ್ರಾಶಸ್ತ್ಯ ನಿಜವಾದ ವಕೀಲರಿದ್ದವ್ರು ಎದಕ್ಕೆ ಕೊಡ್ತಾರಂದ್ರೆ ಸಮಾಜಕ್ಕಾಗಿ. ಇವತ್ತು ನಮ್ಮ ಸುಪ್ರೀಂ ಕೋರ್ಟಿನ ವಕೀಲರಾದಂಥ ದುಷ್ಯಂತ್ ದವೆ ಅವರು ಇವತ್ತು ವಕೀಲಿಕೆ ಬಿಡುವ ನಿರ್ಧಾರ ಮಾಡಿ ತಿಳಿಸಿಬಿಟ್ಟರು. ಸರ್, ನನಗೆ ಇವತ್ತು ನಿಮ್ಮ ತಲ್ಲೂರು ದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ PWD ಅವರು ನನಗೊಂದು ಮೆಸೇಜ್ ಹಾಕಿದ್ದೀನಿ, ಹೇಳಿದ್ರು. ನಾ ಯಾಕೆ ಈ ಮಾತನ್ನು ಇವತ್ತು ನೆನೆಸ್ಕೋತೇನೆಂದ್ರೆ ದುಷ್ಯಂತ್ ದವೆ ಅಂತ ಒಬ್ಬ ವೆಲ್ಲೋನ್ ಅಡ್ವೊಕೇಟ್ ತನ್ನ ಸಮಾಜಕ್ಕಾಗಿ ಅಂಥ ರುದ್ರೇಟಿವ್ ಪ್ರಾಕ್ಟೀಸ್ ಬಿಟ್ಟು ನಾನೊಂದು ಹಳ್ಳಿ ಒಳಗೆ ಹೋಗಿ ನಿಂತು ನನ್ನ ಭಾಗಗಳು ನನ್ನ ಸಮಾಜದ ಕೆಲಸ ಮಾಡ್ತೀನಿ. ಅಂಥವ್ರು ನಮ್ಮ ಆದರ್ಶ ಆಗಬೇಕು. ಇವತ್ತು ಇಂಥ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಸಮಾಜಕ್ಕಾಗಿ ನಾವು ಕೆಲಸ ಮಾಡಬೇಕಾಗಿದೆ. ತಮಗೆಲ್ಲರಿಗೂ ಗೊತ್ತದ, ಈ ಸಮಾಜಕ್ಕೆ ಒಂದು ದಿಕ್ಕು ದಿಶೆ ಮೊಟ್ಟ ಮೊದಲನೇ ಬಾರಿಗೆ ಯಾರಾದರೂ ತೋರಿಸಿದ್ರೆ ಅದು ಪಂಚಮಸಾಲಿ ಜಗತ್ತು. ಈ ಇಡೀ ವ್ಯವಸ್ಥೆಗೆ ಅತ್ಯಂತ ಬಲಿಷ್ಠ ಶಕ್ತಿಯಾಗಿ ನಿಂತವರು ಅಂದರೆ ಗೌಡರು. ಅವ್ರ ಮುಂದೆ ಹೊಗಳಬೇಕಂತ ಏನಿಲ್ಲ. ನಾವು ಗೌಡ್ರ ಮಂದಿ ಒಬ್ಬರನ್ನೊಬ್ಬರು ಎಂದೂ ಹೊಗಳಿಲ್ಲ. ಇಲ್ಲಿ ತಕ್ಕ ಹೊಗಳೇ ಇಲ್ಲ, ಹೊಗಳೋದೂ ಇಲ್ಲ. ಸುಮ್ಮನೆ ಈಗ ಭಾಷಣ ಮಾಡಿ ಹಾಕ್ತೀವಿ. ಹಿಂದಿನ ಮಾತು ಟಿಕ್ಕಾನು ಮಾಡ್ತಾರೆ. ನಾ ಯಾಕೆ ಈ ಮಾತನ್ನು ಹೇಳ್ತಾನು, ನಾನು ಧಾರವಾಡ ಹುಬ್ಬಳ್ಳಿ ಕಡೆ ಜನರಿಗೆ ಗೊತ್ತೈತೆ. ಯಾಕಂದ್ರೆ ನಾನು ಅರ್ಧ ಭಾಗ ಧಾರವಾಡಕ್ಕೆ ಇರ್ತಾರೆ. ಭಾಳ ಮಂದಿ ನಾನು ಕೇಳ್ತಿದ್ರು, ಧಾರವಾಡಕ್ಕೆ ಯಾಕೆ ಹೋಗಿರಿ, ಹುಚ್ಚರ ದವಾಖಾನೆ ಅಂತ. ನಾವು ಗೌಡ್ರ ಹಂಗೆ ಇರ್ತೀವಿ, ಅದಕ್ಕೆ ಚಿಕಿತ್ಸೆಗಾಗಿ ಹೋಗಿ ಅಂತ ಹೇಳ್ತೀವಿ. ಧಾರವಾಡದೊಳಗೆ ಬಸಲಿಂಗಯ್ಯ ಹಿರೇಮಠ ಅಂತ ಜಾನಪದ ಗಾರುಡಿಗೆ ಅನಿಸ್ಕೊಳ್ಳೋಂಥ ವ್ಯಕ್ತಿ ಆಗಿ ಅವರೊಂದು ಹಾಡ ಹಾಡ್ತೀರಿ. ನಿಮ್ಗೆ ಎಲ್ಲರಿಗೂ ಧಾರವಾಡದವ್ರಿಗೆ ಗೊತ್ತೈತೆ. ಹುಲಿಯ ಹುಟ್ಟಿದ್ದ ಕಿತ್ತೂರ ನಾಡಿನಾಗ ಅಂತ ಹೇಳಿ. ಅದಕ್ಕೆ ನಾವು ವೀರೇಶ್ ಅವ್ರಿಗೆ ಕೇಳ್ಕೊತೇನೆ ನಾನು. ಮತ್ತೆ ಈಗ ಅದು ಅವಾಗಿಂದ 25ನೇ ಶತಮಾನದೊಳಗೆ ಹೇಳಿದ್ದೆ. 21ನೇ ಶತಮಾನದೊಳಗೆ
ಹುಲಿಯ ಹುಟ್ಟಿದ ಈ ಬಸವಣ್ಣನ ನಾಡಿನ ಎನ್ನುವಂಥ ಹಣ ಕಟ್ಟಬೇಕು. ನಾ ಇರೋಟಿಗೆ ಅಂತ ಕೇಳಬೇಕು. ನಾವು ಅತನಿಗೆ ಅವ್ರನ್ನ ವರ್ಷಾಗ್ತಿರ್ತೀವಿ ವೀರೇಶ್ ಅವರು. ಯಾಕೆ ನಾ ಇದನ್ನು ಮಾತು ಹೇಳ್ತೀನಿ ಅಂದ್ರೆ ಅವ್ರು ವರ್ಣನೆ ಮಾಡೋಕ್ಕಲ್ಲ. ಯಾವಾಗ ಬಿದ್ದವರು ಕೆಲಸ ಇರ್ತದೆ, ನೋವುಂಡವರ ಕೆಲಸ ಇರ್ತದೆ, ಅವತ್ತೇ ಯಾವತ್ತು ಕೈ ಎತ್ಕೊಂಡು ಬಂದಾಗಲೂ ನನ್ನ ಸಂಸ್ಥಾದ ಕೆಲಸ ನಿಮ್ಗೆ ಗೊತ್ತದ. ನನ್ನ ಸಂಸ್ಥಾ ಅಂದರೆ ಹೆಂಗೆ ನಾ ದೇವದಾಸಿ ಮತ್ತು ದೇವದಾಸಿ ಮಕ್ಕಳು ಕೂಡ ಗುರುತಿಸ್ಕೊಳ್ತೀನಿ, ನಾ ಗೌಡರು ಕೂಡ ಗುರುತಿಸ್ಕೊಳ್ತೀನಿ. ದೇವದಾಸಿ ನಮ್ಮ ಸಂಸ್ಥೆ ಕೆಲಸ ಯಾವುದಕ್ಕೂ ನಾ ದಿಲ್ಲಿಗೆ ಹೋದ್ರೆ ಗೌಡ್ರು ಹೇಳ್ತಿದ್ದಾರೆ, ನೀವು ನಮ್ಮ ಮನೆಗೆ ಇರೋದು ಎಷ್ಟು ದಿನ ಇರ್ತದೆ ಇಲ್ಲಿ. ಒಮ್ಮಂತೂ ಹಿಂಗೆ ಪ್ರಸಂಗ ಬಂದರೆ ನಾ ಹೋಗಿ ಹೋದ 2 ದಿನದಾಗ ಅವರು ತಿರುಗಿ ಬಿಜಾಪುರಕ್ಕೆ ಬರ್ಬೇಕಾಯ್ತು. ಅವ್ರ ಮನುಷ್ಯ ಕರೆದು ಹೇಳಿದರು ಸೆಕ್ರೆಟರಿ ಅವರು ಬಿ ಎಲ್ ಪಾಟೀಲ್ರು ಮತ್ತು ಅವ್ರ ಜೊತೆಗೆ ಬಂದವರು. ನಿಮ್ಮ ಧಾರವಾಡದ ಒಬ್ಬ ಅತ್ಯಂತ ಹಿರಿಯ ಡಾಕ್ಟರ್ ಅವರಿಗೆ ನಾನು ಹೋಗಿದ್ದೇವೆ ನಮ್ಮ ಸಂಸ್ಥಾ ಕೆಲಸ. ಅವ್ರು ಎಷ್ಟು ದಿನ ಇರ್ತಾರೆ, ಅವ್ರಿಗೆ ಮುಂಜಾನೆ ಟಿಫಿನ್ ಇಟ್ಕೊಂಡು ಸಂಜೆ ಊಟ ತನಕ ಎಲ್ಲ ನೋಡ್ಕೋಬೇಕು. ಪ್ಲಸ್ ಅವ್ರು ಎಲ್ಲಿ ಹೋಗ್ತಾರೆ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಮತ್ತೊಂದಿಟ್ಟು ಅಭಿಮಾನದಿಂದ ಹೇಳ್ತಾರೆ, ನನ್ನ ಕಾನ್ಸ್ಟಿಟ್ಯೂನ್ಸಿ ಬೇರೆ, ನನ್ನ ಊರ ಬೇರೆ. ಒಂದು ಸಂಸ್ಥೆ ದಲಿತರಿಗಾಗಿ ದುಡಿತೈತಿ, ಬಿದ್ದವರಿಗಾಗಿ ದುಡಿತೈತಿ, ಅಂಥವ್ರಿಗೆ ಸಪೋರ್ಟ್ ಮಾಡುವಂಥ ಆ ಹೃದಯವಂತಿಕೆ ಏನೈತಿ, ಅದಕ್ಕೆ ನಾ ಸಲ್ಯೂಟ್ ಹೇಳ್ತೇನೆ. ಒಂದು ಕಡೆ ಉಳಿದ ಪ್ರತಿಭಾಶಾಲಿ ವ್ಯವಸ್ಥೆ ಬಗ್ಗೆ ಮಾತಾಡೋದು ಕಾರಣ ಇಲ್ಲ. ಒಂದು ಮಾತನ್ನು ಮಾತ್ರ ಭಾಳ ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಮನುಷ್ಯನ ಆಯುಷ್ಯನ ಒಳ್ಳೆಯದು ಕೆಟ್ಟ ಬರುವುದ. ಎಂದು ಪಂಚಮಸಾಲಿ ಜಗದ್ಗುರುಗಳು ಈ ಜಗತ್ತಿನೊಳಗೆ ಇಲ್ಲ ಆಗ್ತಾರೆ, ಅದು ಈ ಸಮಾಜಕ್ಕೆ ಯಾವ ಭವಿಷ್ಯ ಬರುತ್ತಿಲ್ಲ. ಅವ್ರು ಇರುವುದ್ರೊಳಗಾಗಿ ನಮಗಾಗಿ ಅಲ್ಲ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗಾಗಿ ನಾವು ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಲೇಬೇಕು. ನಿಮ್ಗೆ ಗೊತ್ತದ, ನಾವು ಗೌಡರು ಸಾವಿರಾರು, ಅದ್ರಾಗ ನಮ್ಮ ರುದ್ರಗೌಡರು, ನಾವು ಕಾಯಂ ಸ್ವಾಮಿಗಳು ಕೂಡ ಇರ್ತೀವಿ. ಎಲ್ಲ ಸ್ವಾಮಿಗಳನ್ನು ನೋಡಿದ್ವಿ ನಾವು. ಪಟ್ಟಾಭಿಷೇಕ ಆಗಿ 4 ವರ್ಷನಾಗ ಅವ್ರು ಯಾವ್ಯಾವ ಇದು ಗಮ್ಮತ್ನಾಗ ಇರ್ತಾರೆ ನಿಮ್ಗೆ ಗೊತ್ತೈತಿ. ಈಗ ಸಂಸಾರ ಸ್ವಾಮಿಗಳ ಭಾಳ ಎಲ್ಲನೂ ಆಗ್ಯಾರ ನಿಮ್ಗೆ ಗೊತ್ತೈತಿ. ಇಂಥ ಒಂದು ವ್ಯವಸ್ಥೆಯೊಳಗೆ ಒಂದು ಮಠ ಇಲ್ದ, ಒಂದು ಆಶ್ರಯ ಇಲ್ದ, ಇವನ್ ಕೂಡಲ ಸಂಗಮದಾಗ ಹೋದ್ರು ಊಟದ ಸಹಿತ ಅವ್ರದ್ದು ಪ್ರಸಾದ ವ್ಯವಸ್ಥೆ ಇಲ್ದ ಈ ಸಮಾಜಕ್ಕಾಗಿ ಹಗಲು ರಾತ್ರಿ ದುಡಿತಾರಲ್ಲ, ಈ ಉಪಕಾರ ನಾವು ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ. ದಯವಿಟ್ಟು ಕ್ಷಮಿಸ್ತು, ನಮಗೆ ಆರಾಮಿಲ್ಲ. ನಮ್ಮ ಆರಾಮಿಲ್ಲ ಕಡೆ ಬಂದು ಧಾರವಾಡದಾಗ ಅಪ್ಪ ಅವರು ತಾಕೀತು ಮಾಡಿದ್ರು. ಅದಕ್ಕೆ ಕಡೆಗೆ ಒಂದೇ ಮಾತು ಹೇಳಿ ನಾವು ಮುಗಿಸ್ತೀವಿ. ಈ ವಿಚಾರ ನಾವು ತಿಳಿದಕ್ಕೆ ಸರಳ. ಈ ಹೋರಾಟವು ಎಂದು ನಾಳೆ ಮುರಿಯುವಂಥದ್ದು ಅಲ್ಲ. ಅದಕ್ಕೆ ಈ ಹೋರಾಟವನ್ನು ಸಿಸ್ಟಮೆಟಿಕ್ ಆಗಿ ನಮಗೆ ತಗೊಂಡು ಹೋಗಬೇಕಾಗಿದೆ. ಯಾಕಂದರೆ ವಕೀಲರ ಪರಿಷತ್ತನ್ನು ಕೂಡಿಸುವ ಉದ್ದೇಶ ಇದ್ದಾಗಿದೆ. ನಾವು ಸಿಸ್ಟಮೆಟಿಕಲಿ ಆ್ಯಂಡ್ ಲೀಗಲಿ ಯಾವುದನ್ನು ನಾವು ಪುಟಪ್ ಮಾಡಿದರೆ ಅದನ್ನು ರಿಜೆಕ್ಟ್ ಮಾಡೋದು ಅವ್ರಿಗೆ ಭಾಳ ತೊಂದರೆ ಆಗಬೇಕು. ಇಂಥ ಒಂದು ಸಿಸ್ಟಮೆಟಿಕ್ ಆದಂತೆ ಈ ಇರುವ ಸರ್ಕಾರಕ್ಕೆ ಮನಸ್ಸಿಲ್ಲ. ಮುಂಬರುವ ಸರ್ಕಾರ ಯಾವ್ದು ಬರ್ತದೆ ನಮ್ಗೆ ಗೊತ್ತಿಲ್ಲ. ಬಟ್ ಅಂಥ ಸರ್ಕಾರ ಬರುವುದಿದ್ದರೆ ಗೌಡ್ರ ಸರ್ಕಾರ ಬರ್ತದೆ. ಯಾಕಂದ್ರೆ ಅಂಥವ್ರು ಇರೋಟಿಗಿನ ಆಗ್ಬೇಕು, ಅಂಥವ್ರು ಇರೋಟಿಗಿನ ಇದು ಆಗ್ಬೇಕು. ಅದಕ್ಕೆ ನಾವು ವಕೀಲ ವೃತ್ತದಲ್ಲಿ ಒಂದೇ ಪ್ರಾರ್ಥನೆ ಕೇಳ್ಕೊತೀವಿ. ನಾವು ಇದು ಒಂದೇ ಮೀಟಿಂಗ್ ಮೊನ್ನೆ ನಾವು ಧಾರವಾಡದಾಗ ಕೂಡಿದಾಗ ಅಪ್ಪ ಕೂಡ ಹೇಳಿದ್ದೆ, ಒಂದೇ ಸಿಟ್ಟಿಂಗ್ದೊಳಗೆ ಇದನ್ನು ನಾವು ಮುಗಿಸ್ತೀವಿ ಅಥವಾ ಅಂತಿಮ ನಿರ್ಣಯಕ್ಕೆ ಬರ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 1, 2, 3 ಸಿಟ್ಟಿಂಗ್ಗಳನ್ನು ಮಾಡಿ ಆಳವಾದ ಒಂದು ಅಧ್ಯಯನ ಮಾಡೋದ್ರ ಜೊತೆಗೆ ನಿಷ್ಣಾತ ವಕೀಲರ ಅಭಿಪ್ರಾಯಗಳನ್ನು ತಗೊಂಡು ನಮ್ಮ ಕಾನ್ಸ್ಟಿಟ್ಯೂಷನಲ್ ಚೌಕಟ್ಟಿನೊಳಗೆ ಕೂಡುವಂಥ ಒಂದು ವ್ಯವಸ್ಥೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಇವತ್ತು ಬರಬೇಕಾಗಿದೆ. ಯಾಕೆ ಅಪ್ಪ ಅವ್ರು ಹೇಳಿದರೆ ಅನೇಕ ಥರ ವರ್ಷಗಳದ ವೀರಶೈವ ಲಿಂಗಾಯತ ಅಂತೀವಿ, ಲಿಂಗಾಯತ ಪಂಚಮಸಾಲಿ ಅಂತೀವಿ, ಹಿಂದೂ ಪಂಚಮಸಾಲಿ ಅಂತೀವಿ. ನಾವು ಯಾವ್ದು ಅಂತೀವ್ರಲ್ಲ ಅದನ್ನು ಬಿಟ್ಟು ಸರ್ಕಾರ ಬೇರೆ ಹೇಳುತ್ತೆ. ಮೊನ್ನೆ ಮೀಟಿಂಗ್ದಾಗ ಆತ ನಿಮ್ಗೆ ಗೊತ್ತ CM ಮುಂದೆ ನಾವು ಏನು ಹೇಳ್ತೀವಿ, ನೀವು ಹಿಂಗೆ ಹೇಳಿದ್ರೆ ಏನಾರು ಮಾಡಬಹುದಾಗಿತ್ತು ಅಂದರೆ ಮಾಡುವ ಇಚ್ಛೆ ಇಲ್ಲ ಅಂತ ಹೇಳಿದ.
ಅನೇಕ ಸಮಾಜಗಳು ಇವತ್ತು ಏನು ಬೇಕಾದ್ರೂ ಮಾಡ್ಕೊಂಡು ನಿಮಗೆ ಗೊತ್ತು. ಅದು ಮಾತಾಡೋದು ಬೇಡ. ಅವರು ನಮ್ಮವರ ಅವ್ರಿಗೆ ನೋವಾಗುವಂಥ ಮಾತನ್ನು ನಾವು ಮಾತಾಡೋದು ಬೇಡ. ಇಷ್ಟ ಅಲ್ಲ, ಇತ್ತೀಚೆಗೆ ಕೆಲವೊಂದು ಸೆಟ್ ಅಸೈಡ್ಸ್ ಆಯಿತು ಹೈಕೋರ್ಟ್ನೊಳಗೆ. ಅದು ಅದಕ್ಕೆ ವಕೀಲ ಬಂಧುಗಳಲ್ಲಿ ಇದು ಒಂದೇ ಪ್ರಾರ್ಥನೆ ಮಾಡ್ಬೋದು. ಇಲ್ಲಿ ಅವ್ರು ಹೇಳಿ ಕುಂತಾನು ಗೊತ್ತಿಲ್ಲ, ನನಗೂ ಗುರುಗಳವರು ನನಗಿಂತ ಸೀನಿಯರ್ ನಮ್ಮ ಯೂನಿವರ್ಸಿಟಿ ಲಾ ಕಾಲೇಜ್ ಧಾರವಾಡದವರು ಬಿರಾದರ್ ಸರ್ ಇಲ್ಲಿ ಒಂದು ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗ್ಯಾರ. ಅಂಥವ್ರದ್ದೆಲ್ಲ ಕರ್ಕೊಂಡು ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಾವು ಒಂದು ಗಟ್ಟಿ ನಿರ್ಣಯಕ್ಕೆ ಬಂದು ಆ ನಿರ್ಣಯವನ್ನು ಮುಂದಿಟ್ಟುಕೊಂಡು ನಾವು ಈ ಹೋರಾಟವನ್ನು ಮುನ್ನಡೆಸೋಣ ಅನ್ನುವಂಥ ಮಾತನ್ನು ಹೇಳ್ಕೊತಾನೆ. ಅಂಬೇಡ್ಕರ್ ಅವರು ಯಾವುದು ಮಾತು ಹೇಳ್ಯಾರ ಆ ಮಾತು ನಮ್ಮ ಸಮಾಜಕ್ಕೂ ಅಷ್ಟ ಸತ್ಯದ. ಫಸ್ಟ್ ಎಜುಕೇಟ್. ಈಗ ನಾವು ವಕೀಲರೆಲ್ಲ ಕೂಡಿ ನಮ್ಮ ಸಮಾಜವನ್ನು ಎಜುಕೇಟ್ ಮಾಡಬೇಕಾದಂಥ ಅವಶ್ಯಕತೆ. ಅದ್ರ ಜೋಡಿ ಆರ್ಗನೈಸ್ ಅದನ್ನು ಅಪ್ಪ ಅವ್ರು ಮಾಡ್ಯಾರ. ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ನಂತರ ಎಜುಕೇಷನ್. ಇವು ಮೂರನ್ನು ಸಿದ್ಧಾಂತ, ಸಂಘಟನೆ ಮತ್ತು ಸಂಘರ್ಷ, ಈ ಮೂರು ಕೂಡಿದಾಗ ಮಾತ್ರ ನಮಗೊಂದು ಏನಾದರೂ ಒಂದು ಗತಿಗೆ ಬರಲಿಕ್ಕೆ ಸಾಧ್ಯದ. ಅದಕ್ಕೆ ಭಾಳ ಮಂದಿ ಇದಕ್ಕೆ ಏನೇನು ಟೀಕಾ ಮಾಡ್ಯಾರ ಅದು ನನಗೆ ಗೊತ್ತೈತಿ. ಅಪ್ಪ ಅವ್ರನ್ನೂ ಟೀಕಾ ಮಾಡ್ಯಾರ, ನಿಮ್ಮನ್ನು ಟೀಕಾ ಮಾಡ್ಯಾರ, ಗೌಡ್ರನ್ನೂ ಟೀಕಾ ಮಾಡ್ಯಾರ, ಎಲ್ಲರನ್ನೂ ಟೀಕಾ ಮಾಡ್ಯಾರ. ಅದಕ್ಕೆ ಒಂದು ಮಾತು ಹೇಳಿ ನಾ ಕಡಿಮೆ ಮಾತು ಮುಗಿಸ್ತೀನಿ. ಪಾಕಿಸ್ತಾನದ ಕೂಡ ಎರಡನೇ ಯುದ್ಧ ಅದ. ಪಾಕಿಸ್ತಾನದವರು ಪರದೇಶಕ್ಕೆ ಹೋಗಿ ಹೆಂಗೆ ಭಾರತ ನಮ್ಮ ಮೇಲೆ ಅನ್ಯಾಯ ಮಾಡಿತು ಅನ್ನುವಂಥದ್ದು ಅವ್ರ ಮನಗಾಣಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ KM ಮುನ್ಷಿ ಅನ್ನೋರು ಭಾಳ ದೊಡ್ಡ ವ್ಯಕ್ತಿ, ಬಾಂಬೆದ ಈ ಭಾರತೀಯ ವಿದ್ಯಾಭವನವನ್ನು ಕಟ್ಟಿದಂಥ ವ್ಯಕ್ತಿ. ಅವರೊಂದು ಮಾತು ಬರೀತಾರೆ ನಾವು ಭವಾನ್ಸ್ ಜರ್ನಲ್. Barking is the congenital attribute of some of the species in the world. Barking is the congenital attribute of some of the species in the world. Let them bark. Indian caravan will move on. ನಾವು ಇವತ್ತು ಇಟ್ಟ ಹೇಳ್ತೀವಿ, let them bark. ಪಂಚಮಸಾಲಿ caravan will move on and you will get that. ನಮಸ್ಕಾರ ವಿಜಯಪುರ. ಧಮಾಕ ಆಫರ್, ಗ್ರ್ಯಾಂಡ್ ಸೇಲ್, ಭವ್ಯ ಶುಭಾರಂಭ. ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ. ಅತ್ಯುತ್ತಮ ಫೋನ್ಗಳು ಮಾರಾಟ. ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್. ಧಮಾಕ ಆಫರ್, ಬ್ರಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು 50% ಡಿಸ್ಕೌಂಟ್. 10,000 ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ ಬ್ಯಾಂಡ್ ಫ್ರೀ. 15,000 ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ ಸ್ಮಾರ್ಟ್ ವಾಚ್ ಜಸ್ಟ್ ಫಾರ್ 199 ನಲ್ಲಿ ಪಡೆಯಿರಿ. ಜೊತೆಗೆ 6 ತಿಂಗಳ ವಾರಂಟಿ ಸೌಲಭ್ಯ. ಅಪ್ ಟು 10% ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್. ಗ್ರ್ಯಾಂಡ್ ಸೇಲ್ ವಿಜಯಪುರದ ಹೃದಯ ಭಾಗದ SS ರಸ್ತೆಯಲ್ಲಿರುವ ಯಳಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲ ಕಂಪನಿಯ ಅಂದರೆ ಐಫೋನ್, MI ಫೋನ್, ಸ್ಯಾಮ್ಸಂಗ್, ವಿವೋ, ಓಪೋ, ಒನ್ ಪ್ಲಸ್, ರಿಯಲ್ಮಿ, ಮೊಟೊರೋಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಡಿಸ್ಕೌಂಟ್ ನಲ್ಲಿ ಪಡೆಯಿರಿ. ಹಾಗೂ ಲೋ ಕಾಸ್ಟ್ EMI ಲಭ್ಯ. ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ. ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಭವ್ಯ ಮಾರಾಟ. ಬಿಗ್ಗೆಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ. ಅಷ್ಟೇ ಅಲ್ಲ, ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ. ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ. ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಫೋನ್ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9606454015. ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್, ಶಾಪ್ ನಂಬರ್ 1, ಯಳಮೇಲಿ ಕಾಂಪ್ಲೆಕ್ಸ್, SS ರೋಡ್, ವಿಜಯಪುರ. ಬ್ರಾಂಡ್ ನ್ಯೂ ಡೆಮೋ ಫೋನ್ಸ್ ಗೆಟ್ ಅಪ್ ಟು 50% ಡಿಸ್ಕೌಂಟ್.